ನೋಡಿ ಕನ್ಫ್ಯೂಷನ್ ಆಗುತ್ತೆ. ಇಲ್ಲಿ ಅಡ್ಡ ಇಟ್ಟಿದ್ದಾರೆ ಮತ್ತು ಈ ಕಡೆ ಹೋಗಬೇಕು. ಮತ್ತು ಇಲ್ಲಿ ಬೋರ್ಡ್ ಸಹ ಇದೆ, ಎತ್ತಿನ ಭುಜಕ್ಕೆ ದಾರಿ ಅಂತ. ಸೊ ಅಲ್ಲಲ್ಲಿ ಬೋರ್ಡ್ ಹಾಕಿದ್ದಾರೆ. ಸೊ ನಾವು ಈ ಕಡೆ ಹೋಗಬೇಕು. ನಮ್ಮ ಜರ್ನಿ ಶುರುವಾಗಿದ್ದು ಬೆಂಗಳೂರಿಂದ ಬೆಳಗ್ಗೆ 3:30ಗೆ ಎಲ್ಲ ನಾವು ರೆಡಿಯಾಗಿ ಆನ್ ದಿ ವೇ ಬ್ರೇಕ್ಫಾಸ್ಟ್ ಮಾಡಿಕೊಂಡು ಇವಾಗ ನಮ್ಮ ಪ್ರಯಾಣನ ಎತ್ತಿನ ಭುಜದ ಕಡೆ ಬರ್ತಾ ಇದ್ದೀವಿ. ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಎತ್ತಿನ ಭುಜನ ನೋಡ್ತಾ ಹೋಗೋಣ, ಅದು ಮಾನ್ಸೂನಲ್ಲಿ. ಈ ಟ್ರೆಕ್ಕು ತುಂಬಾನೇ ಪಾಪ್ಯುಲರು, ಯಾಕಂದ್ರೆ ತುಂಬಾ ಹತ್ರ ಇದೆ. ಬೆಂಗಳೂರಿಂದ ಏನಾದ್ರು ಮಾಡ್ತೀನಿ ಅಂತಂದ್ರೆ ಒಂದೇ ದಿನದಲ್ಲಿ ಟ್ರೆಕ್ ಮುಗಿಸ್ಕೊಂಡು ವಾಪಸ್ ಬೆಂಗಳೂರಿಗೆ ಸಹ ಬರ್ಬೋದು. ಎರಡನೇದು ಏನಂತಂದ್ರೆ ತುಂಬಾ ಇದು ಈಸಿ ಟ್ರೆಕ್ ಇದೆ. ಸೊ ತುಂಬಾ ಅಂತ ಏನು ಡಿಫಿಕಲ್ಟಿ ಇಲ್ಲ ಅಂತ ಹೇಳ್ಬೋದು. ಜಸ್ಟ್ 3 ಕಿಲೋಮೀಟರ್ಸ್ ಟ್ರೆಕ್ ಬರುತ್ತೆ. ಒಂದು ಸೆಕ್ಷನ್ ಬಿಟ್ರೆ ಈ ಟ್ರೆಕ್ ತುಂಬಾನೇ ಈಸಿ ಆಗುತ್ತೆ, ಈವನ್ ಫಾರ್ ಬಿಗಿನರ್ಸ್ ಆಲ್ಸೋ. ಈಗ ಒಂದು ಸಕಲೇಶಪುರದಲ್ಲಿ ಸ್ಟಾಪ್ ಕೊಟ್ಟಿದ್ದೀವಿ. ಸಮರ್ಥ್ ಗ್ರ್ಯಾಂಡ್ ಅಂತ ಇಲ್ಲಿ ಹೋಟೆಲ್ ಹತ್ರ ನಿಂತಿದ್ದೀವಿ. ಸೊ ಇಲ್ಲೆಲ್ಲ ಕಾಣಿಸ್ತಾ ಇದೆ ಅನಿಸುತ್ತೆ. ಸಖತ್ ಮಳೆ ಬರ್ತಾ ಇದೆ. ಒಂದು 3-4 ಡೇಸಿಂದ ಭಯಾನಕ ಮಳೆ ಅಂತೆ. ಟೈಮ್ ಈಗ ಕರೆಕ್ಟಾಗಿ 8:30 ಆಗಿದೆ ವಾಚಲ್ಲಿ. ನೋಡೋಣ, ಇದೊಂದು 1 ಅವರ್ ತೋರಿಸ್ತಾ ಇದೆ ಗೂಗಲ್ ಮ್ಯಾಪ್ ಲೊಕೇಶನು. ಬನ್ನಿ, ಅಲೋ ಮಾಡ್ತಾರೆ ಏನೋ ಅಂತ ಗೊತ್ತಿಲ್ಲ, ಯಾಕಂದರೆ ತುಂಬ ಮಳೆ ಇದ್ರೆ ಅಲೋ ಮಾಡಲ್ಲ ಅಂತ ಇದ್ರು. ಇವಾಗ ನೋಡೋಣ ಎತ್ತಿನ ಭುಜ ಹೇಗಾಗುತ್ತೆ ಅಂತ. ಈಗ ಟ್ರೆಕ್ಕಿಂಗ್ ಹತ್ರ ಬಂದಿದ್ದೀವಿ. ಟ್ರೆಕ್ಕಿಂಗ್ ಲೊಕೇಶನ್ನು ನಾಣ್ಯ ಭೈರವೇಶ್ವರ ಸ್ವಾಮಿ ದೇವಸ್ಥಾನ ಅಂತ ಇದೆ, ಆರ್ಚು. ಇಲ್ಲಿಂದ ಒಳಗಡೆ ಹೋಗಬೇಕು. ಈ ಕಡೆ ತಿರುಗಿದ್ರೆ ನಿಮಗೆ ಹೋಟೆಲ್ ಇದೆ. ಇಲ್ಲಿ ತಿಂಡಿ, ರಿಫ್ರೆಶ್ಮೆಂಟ್ಸು, ಕಾಫಿ, ಟೀ ಈ ಥರದ್ದೆಲ್ಲ ಸಿಗುತ್ತೆ. ನೋಡಿ, ಇದೇ ಆರ್ಚು. ನೀವು ಗೂಗಲ್ ಮ್ಯಾಪಲ್ಲಿ ಹಾಕೋಬೇಕು ಅಂದರೆ ನಾಣ್ಯ ಭೈರವೇಶ್ವರ ಸ್ವಾಮಿ ದೇವಸ್ಥಾನ ಅಂತ ಹಾಕ್ಕೊಂಡ್ರೆ ಬರುತ್ತೆ. ನೀವು ಎತ್ತಿನ ಭುಜ ಅಂತ ಹಾಕ್ಕೊಂಡ್ರೆ ಗೂಗಲ್ ಮ್ಯಾಪ್ ತೋರಿಸಲ್ಲ. ಸೊ ನಾಣ್ಯ ಭೈರವೇಶ್ವರ ಸ್ವಾಮಿ ದೇವಸ್ಥಾನ ಅಂತ ಹಾಕ್ಕೊಳ್ಳಿ. ಭೈರಾಪುರ ಅಂತ ಊರು, ಇದು ಎಂಟ್ರೆನ್ಸು, ಒಳಗಡೆ ಹೋಗಬೇಕು. ಆಮೇಲೆ ಇದು ಆನೆಗಳೆಲ್ಲ ಓಡಾಡೋ ರೆಗ್ಯುಲರ್ ಜಾಗ ಇದು. ಎಷ್ಟೊಂದು ಸಲ ಆನೆಗಳೆಲ್ಲ ಇದ್ದಾಗ ಟ್ರೆಕ್ಕಿಂಗ್ ಎಲ್ಲ ಕ್ಯಾನ್ಸಲ್ ಮಾಡಿದ್ದಾರೆ. ನಾನು ಪ್ರೀವಿಯಸ್ ಒಂದ್ಸಲ ಪ್ಲ್ಯಾನ್ ಮಾಡಿದ್ದು ಬರಬೇಕು ಅಂತ. ಆನೆಗಳೆಲ್ಲ ಇದೆ ಇಲ್ಲಿ ಅಂತೇಳಿ, ಮೂಮೆಂಟ್ಸ್ ಇದೆ ಅಂತ ಹೇಳಿ ಆಗ ಟ್ರೆಕ್ಕಿಂಗ್ ಸ್ಟಾಪ್ ಮಾಡಿದ್ರು. ನನಗೊಬ್ಬರು ಒಬ್ಬರು ಲೀಡರ್ ಹೇಳಿದರು. ಸೊ ಇದನ್ನು ನೀವು ವಾಚ್ ಮಾಡ್ತಾ ಇರಬೇಕಾಗುತ್ತೆ. ನೋಡಿ, ಬೋರ್ಡೆಲ್ಲ ಇದೆ, ಎಲಿಫೆಂಟ್ ಕ್ರಾಸಿಂಗ್ ಏರಿಯಾ ಅಂತ. ಇಲ್ಲಿ ನೋಡೋಣ ಇವತ್ತು ಏನೇನಾದ್ರು ಕಾಣಿಸುತ್ತಾ, ಏನಾದ್ರು ಪ್ರಾಣಿಗಳು ನೋಡೋಣ ಹಾಗೆ ಟ್ರೆಕ್ಕಿಂಗಲ್ಲಿ. ನೋಡಿ, ಬಸ್ ಬೇಕು ಅಂದರೆ ಬಸ್ಸು ಫೆಸಿಲಿಟಿ ಇದೆ. ಇದು ಮೂಡಿಗೆರೆಯಿಂದ ಭೈರಾಪುರಕ್ಕೆ ಹೋಗೋ ಬಸ್ಸು. ನೀವು ಏನಾದ್ರು ಬಸ್ಸಲ್ಲಿ ಬಂದು ಮೂಡಿಗೆರೆ ಹೇಳಿದ್ರೆ ಮೂಡಿಗೆರೆಯಿಂದ ಭೈರಾಪುರಕ್ಕೂ ಸಹ ಸಿಗುತ್ತೆ. ಆ ಊರ ಹತ್ರನೇ ನಿಲ್ಲಿಸ್ತಾರೆ ಈ ಬಸ್ಸನ್ನು ಸಹ. ಇಲ್ಲಿ ಬೋರ್ಡ್ ಸಹ ಇದೆ, ನಾಣ್ಯ ಭೈರವೇಶ್ವರ ಸ್ವಾಮಿ ದೇವಸ್ಥಾನ ಅಂತ. 3 ಕಿಲೋಮೀಟರ್ಸು. ಎತ್ತಿನ ಭುಜ 4.5 ಕಿಲೋಮೀಟರ್ ಅಂತ ಇದೆ. ಇಲ್ಲಿ ಬೋರ್ಡ್ ಸಹ ನಿಮಗೆ ಕಾಣಿಸ್ತಾ ಇರುತ್ತೆ. ಡ್ರೈವ್ ಸ್ಲೋಲಿ ಅಂತ ಹಾಕಿದ್ದಾರೆ, ಫಾರೆಸ್ಟ್ ರೀಜನ್ ಅಂತ. ರೀಚ್ ಆಗಿದ್ದೀವಿ. ಇದೇ ನಾಣ್ಯ ಭೈರವೇಶ್ವರ ಸ್ವಾಮಿ ದೇವಸ್ಥಾನ. ಕಾರ್ ಪಾರ್ಕಿಂಗ್ ಇಲ್ಲ, ಇಲ್ಲಿದೆ. 60 ರೂಪೀಸ್ ತೊಗೊತಾರೆ ಕಾರ್ ಪಾರ್ಕಿಂಗಿಗೆ ಅಂತ, ವೆಹಿಕಲ್ಗೆ ಅಂತ. ಸೊ ಟಿಕೆಟ್ಸು ಮತ್ತು ಚೆಕ್ ಪೋಸ್ಟು ಆ ಕಡೆ ಇದೆ, ಹೋಗಬೇಕು. 60 ರೂಪೀಸ್ ಪೇ ಮಾಡಿದ್ದೀವಿ ನಾವೀಗ. ಇದೇ ನಾಣ್ಯ ಭೈರವೇಶ್ವರ ಸ್ವಾಮಿ ದೇವಸ್ಥಾನ. ಕ್ಲೋಸ್ ಆಗಿದೆ ಇವತ್ತು. ಪರ್ಫೆಕ್ಟಾಗಿ ಒಳ್ಳೆ ಮಾನ್ಸೂನ್ ಕ್ಲೈಮೇಟಲ್ಲಿ ಬಂದಿದ್ದೀವಿ. ಒಳ್ಳೆ ಮಾನ್ಸೂನ್ ಟ್ರೆಕ್ ಇದು. ಇಲ್ಲೇನು ಕಾಣಿಸ್ತಾ ಇದೆಯಲ್ಲ, ಇದೇ ಕಾರ್ ಪಾರ್ಕಿಂಗಿಗೆ ಜಾಗ. ಇಲ್ಲಿ ಒಂದು ಉದ್ದವಾದ ಒಂದು ಗಡ್ಗಂಬ ಇದೆ. ಸೊ ಚೆನ್ನಾಗಿ ಅನಿಸ್ತಾ ಇದೆ. ನೋಡೋಣ ಮುಂದೆ. ಎಂಟ್ರಿ ಫೀ ಅಂದ್ಬಿಟ್ಟು 60 ರೂಪೀಸ್ ತೊಗೊತಾರೆ. ವೆಹಿಕಲ್ ಎಂಟ್ರಿ ಫೀ ಎಲ್ಲ ಪಾರ್ಕಿಂಗ್ ಫೀ ಅಂತ. ಸೊ ನಮ್ಮ ಟ್ರೆಕ್ನ ಈಗ ಶುರು ಮಾಡ್ತಾ ಇದ್ದೀವಿ. ಪರ್ಫೆಕ್ಟ್ ಒಂದು ಮಾನ್ಸೂನ್ ಟ್ರೆಕ್. ನೋಡೋಣ, ನಾವು ಈಗ ಬಂದಿರೋದು ಇದು ಆಗಸ್ಟ್ ಮಿಡ್ಡಲ್ಲಿದ್ದೀವಿ. ನೋಡೋಣ ಹೇಗಿದೆ ಅಂತ. ಸೊ ಮಳೆಗಾಲದಲ್ಲಿ ಯಾವ ಥರ ಕಾಣುತ್ತೆ ಅಂತ. ಇದು ದೇವಸ್ಥಾನ. ಈ ಕಡೆ ಬಂದರೆ ಟ್ರೆಕ್ ಶುರುವಾಗೋ ಪಾಯಿಂಟ್ ಇದೇನೆ. ಸೊ ಇವಾಗ ಟ್ರೆಕ್ ಶುರು ಮಾಡ್ತಾ ಇದ್ದೀವಿ. ಟೈಮ್ ನೋಡೋಣ ಎಷ್ಟಿದೆ ಅಂತ. ಟೈಮು 10:17 ತೋರಿಸ್ತಾ ಇದೆ ವಾಚಲ್ಲಿ. ಸೊ ಎಷ್ಟು ಗಂಟೆ ಕಂಪ್ಲೀಟ್ ಮಾಡ್ತೀವಿ ಅಂತ ಆಮೇಲೆ ತೋರಿಸ್ತೀನಿ. 10:17. ಬಟ್ ಇವಾಗ ವೆದರು ಬೆಳಗ್ಗೆ ಒಂದು 6 o'clock ಥರ ಅನಿಸ್ತಾ ಇದೆ. ಫುಲ್ಲಿ ಕ್ಲೌಡಿ, ಮಿಸ್ಟಿ, ಡ್ರಿಸ್ಲಿಂಗ್ ಸೇಮ್ ಟೈಮ್ ಆಗ್ತಾಯಿದೆ. ಇಲ್ಲಿ ಮೂಡಿಗೆರೆಯಿಂದ ಭೈರಾಪುರಕ್ಕೆ ಬಸ್ ಇದೆ. ಇನ್ ಕೇಸ್ ನೀವೇನಾದ್ರು ಬಸ್ಸಲ್ಲಿ ಬರ್ತೀನಿ ಅನ್ನೋರು, ಪ್ರೈವೇಟ್ ವೆಹಿಕಲ್ ಇಲ್ಲ ಬಸ್ಸಲ್ಲಿ ಬರ್ತೀನಿ ಅಂದರೆ ಅದು ಬರ್ಬೋದು. ಎವ್ರಿ 1 ಅವರ್ಗೆ ಮೂಡಿಗೆರೆಯಿಂದ ಬಸ್ ಇದೆಯಂತೆ. ಎಷ್ಟು 1 ಅವರ್ ಆಗುತ್ತಲ್ಲ ಇದು ಬಸ್ಸು? ಎವ್ರಿ 1 ಅವರ್ಗೆ ಒಂದು ಬಸ್ ಇದೆ. ಸೊ ಎವ್ರಿ 1 ಅವರ್ಗೆ ಮೂಡಿಗೆರೆಯಿಂದ ಬಸ್ ಇದೆ. ಸೊ ಪ್ರೈವೇಟ್ ವೆಹಿಕಲ್ ಇಲ್ಲ ಅನ್ನೋರು ಯೋಚನೆ ಮಾಡೋ ನೆಸಸರಿ ಇಲ್ಲ. ಸೊ DIY ಟ್ರೆಕ್ ಥರ ಆರಾಮಾಗಿ ಮಾಡ್ಕೊಂಬರ್ಬೋದು. ಒಟ್ಟು ಈ ಟ್ರೆಕ್ಕು ಅರೌಂಡ್ 3 ಕಿಲೋಮೀಟರ್ಸ್ ಇದೆ. ಒಟ್ಟು 3 ಸೆಕ್ಷನ್ ಅಂತ ಹೇಳ್ಬೋದು. ನಾಣ್ಯ ಭೈರವೇಶ್ವರ ಸ್ವಾಮಿ ದೇವಸ್ಥಾನದಿಂದ ಒಂದು ಕಾಡೊಳಗಡೆ ಹೋಗ್ತೀವಿ. ಕಾಡಿಂದ ಒಳಗಡೆಯಿಂದ ಹೋಗೋದು ಒಂದು ಟ್ರೆಕ್ಕಿಂಗ್ ಫೇಸು. ಫೈನಲಿ ಪೀಕಿಗೆ ರೀಚ್ ಆಗೋದು. ಸೊ 3 ಥರ ನೀವು ಇಲ್ಲಿ ಎಕ್ಸ್ಪೀರಿಯೆನ್ಸ್ ಮಾಡ್ಬೋದು. 3 ಕಿಲೋಮೀಟರ್ಸಲ್ಲಿ ನಿಮಗೆ 3 ಥರ ಕಾಣಿಸ್ತಾ ಇದೆ. ಓಪನ್ ಆಗ್ತಿದ್ದಂಗೆ ಜಸ್ಟ್ ಎಂಟ್ರಿ ಆಗ್ತಾಯಿದ್ವಿ ಕಾಡು ಹತ್ರ. ಒಳಗಡೆ ಡೆನ್ಸ್ ವೆಜಿಟೇಷನ್ ಇದೆ ಆಲ್ರೆಡಿ ಹೇಳ್ದಂಗೆ. ಫೈನಲ್ ಈಸ್ ಅ ಪೀಕ್. ಬಟ್ ಇವಾಗ ಡೌಟು, ಇಷ್ಟೊಂದೆಲ್ಲ ಫಾಗೆಲ್ಲ ಇದ್ದಾಗ ನಮಗೆ ಏನಾದ್ರು ವ್ಯೂ ಕಾಣುತ್ತಾ ಅಂತ. ಬಟ್ ಏನು ಫಾಗೆಲ್ಲ ಕ್ಲಿಯರ್ ಆದರೆ ಒಳ್ಳೆ ಚಾರ್ಮಡಿ ಘಾಟ್ದು
ತುಂಬ ವ್ಯೂ ಕಾಣುತ್ತೆ. ಒಟ್ಟು ನಾವು 5 ಜನ ಬಂದಿರೋದು ಬೆಂಗಳೂರಿಂದ. ಇವರು ಸಂತೋಷ್ ಅಂತ, ಇವರು ವಿಕ್ರಮ್ ಅಂತ, ಇವರು ತೇಜಸ್ ಅಂತ, ಸಂಪತ್ ಅಂತ. ನಾವು ಆಲ್ಮೋಸ್ಟ್ ಎಲ್ಲ ಟ್ರೆಕ್ಕಿಂಗು ಹೋಗ್ತಾ ಇದ್ದೀವಿ. ಇದು ಇವ್ರ ಜೊತೆ ಮಾಡ್ತಿರೋದು ಸೆಕೆಂಡ್ ಟ್ರೆಕ್ಕು. ನಾನು ಸಂತೋಷ್ ತುಂಬ ಮಾಡಿದ್ದೀವಿ. ಸೊ ನಿಮ್ಗೆ ಜಸ್ಟ್ ಹೇಳ್ತಾ ಇದ್ದೀನಿ ಯಾರ್ಯಾರು ಬಂದಿದ್ದೀವಿ ಅಂತ. ಸೊ ಈ ವೆದರಲ್ಲಿ ಒಳ್ಳೆ ಗ್ಯಾಂಗ್ ಇದ್ರೆ ಸಖತ್ತಾಗಿರುತ್ತೆ. ಹೆಂಗನ್ಸ್ತಾ ಇದೆ? ಸೂಪರ್. ನೋಡಿ ಇಲ್ಲಿ ಮರ ಬಿದ್ದಿದೆ. ಸೊ ಹೋಗ್ತಾ ಇದ್ದೀನಿ ಇವಾಗ. ಸಖತ್ ಮಳೆ ಬರ್ತಾ ಇದೆ. ಹುಷಾರು ನೋಡ್ಕೊಂಡು ಹೋಗ್ಬೇಕು. ಸ್ಲಿಪ್ಪರ್ ಇದೆ. ಈಗ ಒಳ್ಳೆ ವೆಜಿಟೇಷನ್ ಒಳಗಡೆ ಹೋಗ್ತಾ ಇದೀವಿ. ಕಾಡು ಎಂಟ್ರಿ ಆಯಿತು. ಸೊ ಕಾಡು ಒಳಗಡೆ ಹೋಗ್ತಾ ಇದ್ದೀವಿ. ಸಖತ್ ನೀರಿದೆ, ಕೆಸರೆಲ್ಲ ಇದೆ. ಸೊ ನೋಡ್ಕೊಂಬರ್ಬೇಕು. ನೋಡಿ ಇಲ್ಲೇ ಕೆಸರೆಲ್ಲ ಇದೆ. ಹೋಗೋದು ತುಂಬ ಕಷ್ಟ. ಹುಷಾರಾಗಿ ಹೋಗೋದು. ನೋಡಿ ಇಲ್ಲೊಂದು ಮರ ಬಿದ್ದಿದೆ. ನೋಡ್ಕೊಂಡು ಹೋಗ್ಬೇಕು. ಇದು 2ನೇ ಮರ ಬಿದ್ದಿರೋದು. ತುಂಬ ಸ್ಲಶ್ ಇದೆ, ಅಂದರೆ ಕೆಸರಿದೆ. ಸೊ ಹುಷಾರಾಗಿ ಬರಬೇಕು. ನೋಡಿ ಇನ್ನೊಂದು ದೊಡ್ಡ ಮರ ಬಿದ್ದಿದೆ ಇಲ್ಲಿ. ಇದು ಹೋಗೋದೇ ಭಾರಿ ಕಷ್ಟ. ತುಂಬ ಸಾಹಸ ಮಾಡ್ಕೊಂಡು ಹೋಗ್ಬೇಕು. ಹೋಗ್ತಾ ಇದೀನಿ. ಮರ ಬಿದ್ದೋಗಿದೆ ಈಗ. ಇಲ್ಲ 1 ಸೆಕೆಂಡು ನೋಡಿ. ಈಗೆಲ್ಲ ಆಗ್ತಾ ಇದೆ. ಹುಷಾರಾಗಿರ್ಬೇಕು. ಫೈನ್. ಓಕೆ, ಬೇಗ ಹೋಗ್ಬೇಕು. ದಾರಿ ಕಳೆದ್ರೆ ಕಷ್ಟ. ಯಸ್ ಯಸ್ ಕಮಿಂಗ್. ಓ ಕೆಳಗೆ ನೋಡಿ ಇಲ್ಲಿ ಒಂದು ಮರ ಬಿದ್ದಿದೆ ದೊಡ್ಡದು. ಇದು 4ನೇ ಮರ. ಹ್ಯೂಜಾಗಿ ಮರ ನಮಗೆ ಬಿದ್ದಿರೋದಂದ್ರೆ ಇದೆ. ಗೊತ್ತಾಗ್ತಾ ಇಲ್ಲ ಈ ಕಡೆಯಿಂದ ಹೋಗೋದು ಅಥವಾ ಹಿಂಗೆ ಹೋಗೋದು ಅಂತ. ಈಗ ಯಾವ ಕಡೆಯಿಂದ ಹೋಗೋದು? ಏನೇ ಐಡಿಯಾ? ಈ ಕಡೆಯಿಂದ ಹೋಗ್ಬೇಕು. ಹೌದಾ? ಹಾಂ. ಬೇಡ. ನೋಡಿ ಮಶ್ರೂಮ್ಸ್ ಎಲ್ಲ ಇದೆ. ಈ ಥರ ಮಾನ್ಸೂನಲ್ಲಿ ಬಂದರೆ ಇದರದೆಲ್ಲ ಅಬ್ಸರ್ವ್ ಮಾಡಿದ್ರೆ ಈ ಥರ ಎಲ್ಲ ಸಿಗುತ್ತೆ. ಸೊ 1.5 2 ಕಿಲೋಮೀಟ್ರ್ ಆಗಿದೆ ಅಂತ ಅಂದ್ಕೊತೀನಿ. ನೆಕ್ಸ್ಟ್ ಇನ್ನೊಂದು ಕಿಲೋಮೀಟ್ರ್ ಸ್ಟ್ರೆಚ್ ಇರ್ಬೋದು ಅಂತ ನೋಡೋಣ ಬನ್ನಿ. ನೋಡಿ ಕನ್ಫ್ಯೂಷನ್ ಆಗುತ್ತೆ. ಇಲ್ಲಿ ಅಡ್ಡ ಇಟ್ಟಿದ್ದಾರೆ ಮತ್ತು ಈ ಕಡೆ ಹೋಗಬೇಕು. ಮತ್ತು ಇಲ್ಲಿ ಬೋರ್ಡ್ ಸಹ ಇದೆ, ಎತ್ತಿನ ಭುಜಕ್ಕೆ ದಾರಿ ಅಂತ. ಸೊ ಅಲ್ಲಲ್ಲಿ ಬೋರ್ಡ್ ಹಾಕಿದ್ದಾರೆ. ಸೊ ನಾವು ಈ ಕಡೆ ಹೋಗಬೇಕು. ಕ್ಲೋಸ್ ಮಾಡಿದ್ದಾರೆ. ಇಲ್ಲಿ ಕ್ಲೋಸ್ ಮಾಡಿದ್ದಾರೆ. ಅಲ್ಲಿ ಎತ್ತಿನ ಭುಜಕ್ಕೆ ದಾರಿಯಿಂದ ಬರೆದಿದ್ದಾರೆ. ಸೊ ನಾವು ಈ ಕಡೆಯಿಂದ ಹೋಗಬೇಕು. ಸ್ವಲ್ಪ ಕನ್ಫ್ಯೂಷನ್ ಆಗುತ್ತೆ. ಬೋರ್ಡ್ ನೋಡ್ಕೊಂಡು ಹೋದರೆ ಪರವಾಗಿಲ್ಲ. ಕನ್ನಡದಲ್ಲಿ ಹಾಕಿದ್ದಾರೆ, ವೆರಿ ಗುಡ್. ಐ ಥಿಂಕ್ ಇಂಗ್ಲೀಷಲ್ಲೂ ಹಾಕಿದ್ದಾರೆ ಅಂದ್ಕೊತೀನಿ. ಕನ್ನಡ ಬರ್ದಿಲ್ದಿರೋರಿಗೆ ಎಸ್, ಕನ್ನಡದಲ್ಲ ಮತ್ತು ಇಂಗ್ಲೀಷ್ ಎರಡರಲ್ಲೂ ಇದೆ. ಸೊ ದಿಸ್ ವೇ ಹೋಗೋಣ ಬನ್ನಿ. ಚಿಕ್ಕಮಂಗ್ಳೂರು ಕಡೆ ಬಂದರೆ ಸಾಕಷ್ಟು ಟ್ರೆಕ್ ಇದೆ. ನೇತ್ರಾವತಿ ಪೀಕ್ ಟ್ರೆಕ್ ಇದೆ, ಅದನ್ನು ಮಾಡಿದ್ದೀನಿ. ಕುದುರೆಮುಖ ಟ್ರೆಕ್ ಇದೆ, ಅದು ಮಾಡಿದ್ದೀನಿ. ಕುರಿಂಜಲ್ ಅಂತ ಇದೆ, ಆ ಟ್ರೆಕ್ಕು ಸಹ ಮಾಡಿದ್ದೀನಿ. ಕುದುರೆಮುಖ ಟ್ರೆಕ್ ಮಾಡಿಲ್ಲ, ಕುರಿಂಜಲ್ ಟ್ರೆಕ್. ಅದು ಒಂದು ಕುದುರೆಮುಖ ಏನು ಕಾಡು ಬರುತ್ತೆ ಅಲ್ಲೇ ಬರೋಂಥದ್ದು. ಮಂಜಮೊಟ್ಟೆ ಮಕ್ಕದಮೊಟ್ಟೆ ಟ್ರೆಕ್ ಅಂತ ಇದೆ ಕೂರ್ಗಲ್ಲಿ. ಚೋಮಕುಂದ ಟ್ರೆಕ್ ಅಂತ ಇದೆ. ನಾನು ಹೇಳ್ತಿರೋದಲ್ಲ ವೆಸ್ಟರ್ನ್ ಘಾಟ್ಸ್ ಟ್ರೆಕ್ಕು. ಸೊ ಇಷ್ಟು ಟ್ರೆಕ್ಸ್ ಮಾಡಿದ್ದೀನಿ. ರೀಸೆಂಟಾಗಿ ದೂದ್ಸಾಗರ್ ಟ್ರೆಕ್ ಮಾಡಿದ್ದೆ, ಅದು ತುಂಬ ಚೆನ್ನಾಗಿತ್ತು. ಒಳ್ಳೆ ವಾಟರ್ಫಾಲ್ಸ್ ಟ್ರೆಕ್ ಅದು. ನೀವೇನಾದ್ರು ಈ ಎಲ್ಲ ಟ್ರೆಕ್ ಮಾಡಬೇಕು ಅಂತಂದರೆ ನಮಗೆ ಟ್ರೆಕ್ಕಿಂಗ್ ವೀಡಿಯೋದು ಒಂದು ಪ್ಲೇಲಿಸ್ಟ್ ಸಹ ಇದೆ ನಮ್ಮ ಚಾನಲಲ್ಲಿ, ನೋಡ್ಬೋದು. ಹಾಗೆಯೇ ಡಿಸ್ಕ್ರಿಪ್ಷನಲ್ಲೂ ಎಲ್ಲ ಟ್ರೆಕ್ ಡೀಟೇಲ್ಸು ಮೆನ್ಷನ್ ಮಾಡಿರ್ತೀನಿ, ಅದನ್ನ ಚೆಕ್ ಮಾಡಿ. ಇದ್ರ ಪಕ್ಕದಲ್ಲಿ ಅಗನಿ ಬೆಟ್ಟ ಅಂತ ಇದೆ. 4 years ಬ್ಯಾಕ್ ಅಲ್ಲೂ ಟ್ರೆಕ್ ಮಾಡಿದೆ. ಸೊ ಒಂದು 8-9 ಆಗಿರ್ಬೋದು ವೆಸ್ಟರ್ನ್ ಘಾಟ್ಸ್ ಟ್ರೆಕ್ಕು. ನಾಗಮಲೆ ಟ್ರೆಕ್ ಅಂತ ಇದೆ ಚಾಮರಾಜನಗರದಲ್ಲಿ, ಅದು ಮಾಡಿದ್ದೀನಿ. ಸೊ ಒಂದು 8 ಟ್ರೆಕ್ ಮಾಡಿದ್ದೀನಿ ನಾನು ವೆಸ್ಟರ್ನ್ ಘಾಟ್ಸು. ಅದು ಬಿಟ್ಟು ಬೆಂಗಳೂರಲ್ಲಿ ಇಷ್ಟಲ್ಲದೆ ರಾಮನಗರ ಹತ್ರ ಎಷ್ಟೊಂದು ಟ್ರೆಕ್ಸ್ ಎಲ್ಲ ಮಾಡಿದ್ದೀವಿ, ತುಮಕೂರು ಹತ್ರ ಎಲ್ಲ. ಆ ವಿಡಿಯೋಸ್ ಎಲ್ಲ ನಮ್ಮ ಚಾನಲಲ್ಲಿದೆ, ಡಿಸ್ಕ್ರಿಪ್ಷನಲ್ಲೂ ಮೆನ್ಷನ್ ಮಾಡಿರ್ತೀನಿ. ಟ್ರೆಕ್ಸ್ ಅರೌಂಡ್ ದ ಸಿಟಿ ಅಂತ, ಅದನ್ನ ಚೆಕ್ ಮಾಡ್ಬೋದು. ಬನ್ನಿ ನೆಕ್ಸ್ಟ್ ಫ್ಯೂ ಕಿಲೋಮೀಟರ್ಸ್ ಅಲ್ಲ 1-1.5 ಕಿಲೋಮೀಟ್ರ್ ಇರ್ಬೋದು, ಹೋಗೋಣ. ಇವಾಗ ಕಾಡು ಒಳಗಡೆ ಬರ್ತಾಯಿದೆ. ಸಖತ್ ಗ್ರಾವೆಲ್ಸ್ ಇದೆ. ಒಳ್ಳೆ ಟ್ರೆಕ್ಕಿಂಗ್ ಶೂ ಇದ್ರೆ ತುಂಬ ಅಡ್ವಾಂಟೇಜು. ಡೆಕ್ಯಾಥ್ಲಾನಲ್ಲಿ ತೊಗೊಂಡಿರೋದು ಶೂಸ್ ಇದು. ಒಳ್ಳೆ ಪರ್ಫೆಕ್ಟ್ ಟ್ರೆಕ್ಕಿಂಗ್ ಶೂ ಎಂಟ್ರಿ ಸೆಗ್ಮೆಂಟ್ಗೆ. ನೀವು ಬೇಕಾದ್ರೆ ತೊಗೋಬೋದು. 3600 ಆಗುತ್ತೆ ಅದಕ್ಕೆ. ಬನ್ನಿ ಹೋಗೋಣ ಮೇಲೆ. ನೋಡಿ ಇಲ್ಲೊಂದು ಮರ ಬಿದ್ದಿದೆ, ಇದು 5ನೇ ಮರ. 3 ಸಣ್ಣ ಮರ, ಒಂದು ದೊಡ್ಡದಾಗಿರೋ ಹ್ಯೂಜ್ ಆಗಿರೋ ಮರ, ಇದು 5ನೇ ಮರ ಬಿದ್ದಿದೆ. ಹಾಂ ನೋಡೋಣ, ಹೋಗೋದು ಕಷ್ಟ.
ಬಗ್ಗು ಹೋಗ್ಬೇಕು, ಕಷ್ಟ ಆಗುತ್ತೆ. ಚೆನ್ನಾಗಿದೆ, ಒಳ್ಳೆ ಫಾರೆಸ್ಟ್ ಎಕ್ಸ್ಪೀರಿಯೆನ್ಸು. ಮೇಲೆ ಹೋಗ್ಬೇಕು, ನೀರೆಲ್ಲ ಹರಿತಾ ಇದೆ, ಚೆನ್ನಾಗಿದೆ. ಒಂದು ಜಾಕೆಟು ಬೇಕೇ ಬೇಕು, ಒಂದು ಛತ್ರಿ, ನನ್ನ ಹತ್ರ ಛತ್ರಿ ಇದೆ ಇಲ್ಲಿ. ಒಳ್ಳೆ ಟ್ರೆಕ್ಕಿಂಗ್ ಶೂ ಇಷ್ಟಿದ್ರೆ ಸಖತ್ತಾಗಿ ಮಾಡ್ಬೋದು. ಫೋನ್ಗೆ ನೀವು ವಾಟರ್ ಪ್ರೂಫ್ ಇಲ್ಲ ಅಂದರೆ ಫೋನು, ನೀವೊಂದು ಫೋನ್ಗೆ ಒಂದು ಕವರು ಏನಾದ್ರು ಬರುತ್ತೆ. ಪ್ಲಾಸ್ಟಿಕ್ ಕವರ್ ಅಲೋ ಮಾಡಲ್ಲ, ಒಂದು ಪಾಲಿಥೀನ್ ಥರ ನಿಮಗೆ ಸಿಗುತ್ತೆ ಇದರಲ್ಲಿ, ಅಮೆಝಾನಲ್ಲಿ ಒಂದು 200 ರೂಪೀಸ್ ಆಗುತ್ತೆ. ಅದನ್ನ ಇಟ್ಕೊಂಬಂದರೆ ಫೋನು ಸೆಕ್ಯೂರ್ಡಾಗಿ ಮಾಡ್ಬೋದು. ಚಲೋ ಮೇಲೆ ಹೋಗೋಣ. ನಿಪ್ಪಟ್ಟು ತೊಗೊಂಬಂದಿದ್ವಿ, ತಿಂತಾ ಇದ್ದೀವಿ. ಟ್ರೆಕ್ ಶುರು ಆದಮೇಲೆ ಇನ್ನೇನು ಸಿಗೋಲ್ಲ, ನೀವೆಲ್ಲ ಕ್ಯಾರಿ ಮಾಡಬೇಕಾಗತ್ತೆ. ಬನ್ನಿ ಮೇಲೆ ನೋಡೋಣ. ಮತ್ತೆ ಇಲ್ಲಿ ಒಂದು ದಾರಿ ಹೋಗುತ್ತೆ, ಮತ್ತು ಈ ಕಡೆನೂ ಒಂದು ದಾರಿ ಹೋಗುತ್ತೆ. ತುಂಬ ಕನ್ಫ್ಯೂಸ್ ಆಗುತ್ತೆ. ಸೊ ಆ ಥರ ಟೈಮಲ್ಲಿ ಇಲ್ಲೊಂದು ಬೋರ್ಡ್ ಸಹ ಇದೆ ಅಲ್ಲಿ, ಬಟ್ ಮಳೆಗೆಲ್ಲ ಅದು ಬೆಂಡಾಗಿದೆ. ಲೆಫ್ಟಿಗೆ ಅಂತ ಬೋರ್ಡ್ ಇದೆ ಅಲ್ಲಿ. ಸೊ ಲೆಫ್ಟ್ ಕಡೆ ಹೋಗ್ತಾ ಇದ್ದೀವಿ. ಒಂದು 3-4 ಕಡೆ ಈ ಥರ ನಮಗೆ ತುಂಬ ಡೌಟ್ ಬರುತ್ತೆ ಯಾವ ಕಡೆ ಹೋಗಬೇಕು ಅಂತ. ಬೋರ್ಡ್ ನೋಡ್ಕೊಂಡು ಹೋಗ್ಬೋದು. ಆಮೇಲೆ ಈಸಿ ಟ್ರೆಕ್ ಇದು. ನೀವೇನಾದ್ರು ಯಾವುದೋ ಟ್ರೆಕ್ ಮಾಡಿಲ್ಲಪ್ಪ, ನನಗೆ ಪ್ರೇಯರ್ ಎಕ್ಸ್ಪೀರಿಯೆನ್ಸೇ ಇಲ್ಲ ಅಂತ ಅಂದರೂ ಸಹ ಆರಾಮಾಗಿ ಇದು ಟ್ರೆಕ್ ಮಾಡ್ಬೋದು. ಮೇಯ್ನು ಲೀಚಸ್ ಇದೆ. ಸೊ ಡೇಟಾಲ್ ಏನಾದ್ರು ಇದ್ದರೆ ತೊಗೊಂಬನ್ನಿ, ಇಫ್ ಯು ಆರ್ ವರಿಡ್ ಅಬೌಟ್ ಲೀಚಸ್. ಇಲ್ಲ ಅಂದರೆ ಬರ್ಬೋದು. ನಂಗೆ ಅಷ್ಟೊಂದೇನು ಕಾಣಿಸ್ತಿಲ್ಲ, ಒಂದು 2-3 ಕಚ್ಚಿದೆ, ಬಟ್ ದಟ್ಸ್ ಫೈನ್, ಕಿತ್ತಾಕ್ದೆ. ನೀವೇನಾದ್ರು ತುಂಬ ವರಿ ಇದ್ದರೆ ಒಂದು ಡೆಟಾಲ್ ತೊಗೊಂಬಂದರೆ ಇಟ್ಸ್ ವೆರಿ ಗುಡ್. ನೋಡಿ ಇಲ್ಲಿ ಹೂಜ್ ಆಗಿರೋ ಮರ ಬಿದ್ದಿದೆ, ಆಗೋದಿಲ್ಲ ಹೋಗೋಕ್ಕೆ. ಸೊ ಈ ಕಡೆ ದಾರಿ ಮಾಡಿದ್ದಾರೆ, ಈ ದಾರಿಲಿ ಹೋಗ್ತಾಯಿದ್ದೀನಿ. ವೆದರ್ ಫೋರ್ಕಾಸ್ಟ್ ಪ್ರಕಾರ ಇವತ್ತು ಲೈಕ್ಲಿ ಟು ರೈನ್ ಅಂತ ಇತ್ತು, ಹಾಗಾಗಿ ಮಳೆ ಬರ್ತಾ ಇದೆ. ನಾವು ಬುಕ್ ಮಾಡಿದ್ದು ಆಲ್ಮೋಸ್ಟ್ ಲೈಕ್ 1 ಮಂತ್ ಮುಂಚೆ. ನೋಡ್ಕೊಂಡು ನೀವು ಪ್ಲ್ಯಾನ್ ಮಾಡ್ಬೋದು ಮಳೆ ಇದೆಯಾ ಏನೋ ಅಂತ. ಬಟ್ ನಾವು ಆಗಸ್ಟಲ್ಲಿ ಬುಕ್ ಮಾಡ್ಕೊಂಡಿರೋದಕ್ಕೆ ಇಟ್ ಈಸ್ ಎಕ್ಸ್ಪೆಕ್ಟೆಡ್ ಟು ರೈನ್. ಸೊ ಅದರಲ್ಲಿ ಏನೋ ದೊಡ್ಡ ಮ್ಯಾಜಿಕೆ ಅಂತ ಏನು ಅನಿಸ್ತಾ ಇಲ್ಲ. ವಾವ್, ಈ ಸ್ಟ್ರೆಚ್ ಮಾತ್ರ ಸಾಕಾಗಿದೆ. ಈಗ ಕಾಡಿಲ್ಲಿಗೆ ಎಂಡ್ ಆಗ್ತಾ ಇದೆ. ಸೊ ನೆಕ್ಸ್ಟು ಮೇ ಬಿ 1 ಕಿಲೋಮೀಟ್ರು ಫುಲ್ಲು ಗ್ರಾಸ್ ಲ್ಯಾಂಡು ಟು ದ ಪೀಕ್. ನೋಡಿ ಇಲ್ಲಿ ಲೀಚ್ ಇದೆ. ಸೊ ಮಿಡ್ ಸೈಜ್ ಇದೆ, ರಕ್ತ ಕುಡಿದ್ರೆ ದೊಡ್ಡದಾಗುತ್ತೆ. ಅದಕ್ಕೆ ಆಗ್ತಾಯಿದ್ದೀನಿ. ಹೋಗ್ತಾನೆ ಇಲ್ಲ ಯಾಕೋ ಇದು. ಓಕೆ, ಈಗ ಕಾಡಿನೆಲ್ಲ ಆಯಿತು, ಈಗ ಗ್ರಾಸ್ ಲೈನಿಗೆ ಬಂದಿದ್ದೀವಿ. ವ್ಯೂ ಅಂತೂ ಏನು ಕಾಣಿಸ್ತಾ ಇಲ್ಲ. ಒಂದು 10 ಅಡಿ ದೂರದಲ್ಲಿ ಇರೋರು ಕಾಣಿಸ್ತಾರೆ, ಬಿಟ್ಟರೆ ನೋಡಿ ಎಲ್ಲೆಲ್ಲ ದೂರದಲ್ಲಿದ್ದಾರೆ, ಮನುಷ್ಯರಿದ್ದಾರೆ ಇಲ್ಲ ಅಂತಲೇ ಗೊತ್ತಾಗಲ್ಲ. ಚೆನ್ನಾಗಿದೆ, ಒಳ್ಳೆ ವೈಬ್ ಇದೆ. ನಾನು ಆಲ್ರೆಡಿ ಹೇಳ್ದಂಗೆ ಒಳ್ಳೆ ಮಾನ್ಸೂನ್ ಟ್ರೆಕ್ಗೆ ಪರ್ಫೆಕ್ಟ್ ಟೈಮ್ ಅಂತ ಅನಿಸುತ್ತೆ. ಆಮೇಲೆ ಇದು ನಾವು 2 ಸಲ ಹಿಂದೆ ಪ್ಲ್ಯಾನ್ ಮಾಡಿದ್ವಿ. ಸೊ ಒಂದ್ಸಲ ಏನೋ ಆನೆ ಬರುತ್ತೆ ಅಂತ ಏನೋ ಇದೆ ಅಂತೇಳಿ ಒಂದ್ಸಲ ಕ್ಯಾನ್ಸಲ್ ಮಾಡಿದ್ರು. ಇನ್ನೊಂದು ಸಲ ತುಂಬ ಮಳೆಯಿಂದ ಏನೋ ಕ್ಯಾನ್ಸಲ್ ಆಗಿತ್ತು. ನೋಡ್ಕೊಂಡು ಪ್ಲ್ಯಾನ್ ಮಾಡಬೇಕಾಗತ್ತೆ. ಇನ್ ಕೇಸ್ ಏನಾದ್ರು ನೀವು ಬುಕ್ ಮಾಡಿ ಏನೋ ಕ್ಯಾನ್ಸಲ್ ಆದರೆ ನಿಮಗೆ ದುಡ್ಡು ರಿಟರ್ನ್ ಆಗುತ್ತೆ. ಆ ಫೆಸಿಲಿಟಿ ಸಹ ಇದೆ. ಅಲ್ಲಿ ಒಂದು ರಿಟರ್ನ್ ಸ್ಟೇಟಸ್ ಅಂತ ಒಂದು ನೀವು ಅರಣ್ಯ ವಿಹಾರ ವೆಬ್ಸೈಟ್ಗೆ ಹೋದರೆ ಅಲ್ಲಿ ಒಂದು ಲಿಂಕ್ ಇದೆ. ಇನ್ ಕೇಸ್ ಏನಾದ್ರು ಕ್ಯಾನ್ಸಲ್ ಆದರೆ ಟ್ರೆಕ್ಕು, ಆ ದುಡ್ಡನ್ನು ನಿಮಗೆ ರಿಟರ್ನ್ ಮಾಡ್ತಾರೆ. ಸೋರ್ಸ್ ಆಫ್ ಯಾವ ಬ್ಯಾಂಕಿಂಗಿಂದ ಕಳಿಸಿದ್ದೀರಾ, UPI ಮಾಡಿದ್ದೀರಾ, ಅಲ್ಲಿಗೆ ಬರುತ್ತೆ. ವಿದಿನ್ 7 ಡೇಸ್ ಅಂತ ಹಾಕಿದ್ದಾರೆ. ಸೊ ನಾನು ಯಾವತ್ತೇನು ಕ್ಯಾನ್ಸಲ್ ಆಗಿಲ್ಲ, ಹತ್ತಬೇಕು. ಬನ್ನಿ ಹೋಗೋಣ. ಇದು ಲೈಫ್ ಟೈಮ್ ಎಕ್ಸ್ಪೀರಿಯನ್ಸ್. ಎತ್ತಿನ ಪೂಜೆಗೆ ಒಂದೇ ಒಂದ್ಸಲ ಬನ್ನಿ, ನಿಮ್ಮ ಕಾಲು ಕೈ ಎಲ್ಲ ಸರಿಗಿರ್ಬೇಕು. ನಾವು ಹತ್ತಿರ ಕ್ರಾಸ್ ಆದರೆ ನಮಗೆ ಎತ್ತಿನ ಪೂಜಾ ಪೀಕಿಗೆ ಹೋಗ್ತೀವಿ. ಒಂದು 500 ಮೀಟರ್ಸ್ ಇದೆ ಅಂತ ಹೇಳಿದ್ರು. ಆಲ್ಮೋಸ್ಟ್ 2.5 ಕಿಲೋಮೀಟರ್ ಬಂದಿದ್ದೀವಿ. ಸ್ವಲ್ಪನೂ ಸುಸ್ತು ಆಗಿಲ್ಲ. ಅದು ಈ ಫಾಗಲ್ಲಂತೂ ಸುಸ್ತು ಆಗೇ ಇಲ್ಲ. ರೋಡ್ ಟು ಹೆವನ್ ಅಂದರೆ ಇದೆ ಅಂತ ಅನಿಸುತ್ತೆ. ಎಷ್ಟು ಚೆನ್ನಾಗಿದೆ, ಒಳ್ಳೆ ಬ್ಯೂಟಿಫುಲ್ ಆಗಿದೆ. ಮಾನ್ಸೂನ್ ಟ್ರೆಕ್ಕಿಗೆ ಅದು ಈಸಿ ಟ್ರೆಕ್ ನೋಡ್ತಾ ಇದೆ. ಸೊ ನಾನು ರೆಕಮೆಂಡ್ ಮಾಡೋದು ಅಂತಂದರೆ ಎತ್ತಿನ ಭುಜ. ಬನ್ನಿ ನೋಡೋಣ ವ್ಯೂ. ಏನು ಕಾಣಿಸ್ತಾ ಇದೆಯಲ್ಲ ಇದು ಮೇಲ್ಗಡೆ, ಅದೇ ಇದಿರೋದು ಏನೋ ಎತ್ತಿನ ಭುಜ ಪೀಕು. ಒಂದು 500 ಮೀಟರ್ಸ್ ಇಲ್ಲ, 500 ಮೀಟರ್ಸ್ ಅಂತ ಹೇಳಿದ್ರು, ಬಟ್ ಸ್ಟಿಲ್ ಅಮೇಝಿಂಗ್ ಆಗಿದೆ. ನಾನಿವಾಗ ಲಾಸ್ಟ್ ಸ್ಟ್ರೆಚಲ್ಲಿ ಬರ್ತಾ ಇದ್ದೀನಿ. ಸ್ವಲ್ಪ ಸ್ಟಿಪ್ ಶುರುವಾಯಿತು. ನೆಕ್ಸ್ಟ್ ಒಂದು 100 ಮೀಟರ್ಸ್ಗೆ ಜೈಗ್ಯಾಂಟಿಕ್ ಫುಲ್ ಸ್ಟಿಪ್ ಸಿಗುತ್ತೆ. ಈ ಕಡೆ ಎಲ್ಲ ತುಂಬ ಸ್ಲಿಪ್ಪರ್ ಇದೆ. ಸೊ ಹುಷಾರಾಗಿ ನೋಡ್ಕೊಂಡು ಹೋಗಬೇಕು. ಏನು ಈ ಕಡೆ ಬಿದ್ದರೆ ಪಾತಾಳ, ಈ ಸೈಡು ತುಂಬ ಇದೆ. ಆಮೇಲೆ ಅಲ್ಲಲ್ಲಿ ಬೋಲ್ಡರ್ಸ್ ಥರ ಕಾಣುತ್ತೆ, ಮತ್ತು ಸಖತ್ತು ಸಣ್ಣ ಸಣ್ಣ ಕಲ್ಲಿದೆ. ಹುಷಾರಾಗಿ ಹತ್ಬೇಕು ಈ ಸ್ಟ್ರೆಚ್. ಫಾಗ್ ಸ್ವಲ್ಪ ಕ್ಲಿಯರ್ ಆಗ್ತಾ ಇದೆ, ಏನೋ ಖುಷಿ ಬರ್ತಾ ಇದೆ. ನೋಡೋಣ ಮೇಲೆ ಹೋಗಿ. ಆಗಲೇ ಒಂದು ಯಾರೊಬ್ಬರು ಸಿಕ್ಕಿದ್ರು, ಫೋಟೋ ತೋರಿಸಿದ್ರು, ಸಖತ್ತಾಗಿತ್ತು ಮೇಲ್ಗಡೆಯಿಂದ ಫಾಗು. ನೋಡೋಣ, ಏರಿಯಲ್ ಶಾರ್ಟ್ಸ್ ಎಲ್ಲ ತೆಗಿಬೇಕು ಅಂತ ಭಾರಿ ಆಸೆ ಇದೆ. ಬನ್ನಿ, ನಾನು ಲಾಸ್ಟ್ ಒಂದು 10 ನಿಮಿಷ ಹತ್ತಿದ್ರೆ ಮುಗೀತು. ಲೆಟ್ಸ್ ಸಿ. ನೋಡಿ ಫಾಗ್ ಅಂತೂ ಸಖತ್ತಾಗಿದೆ. ಕ್ಲಿಯರ್ ಆಗಿದೆ, ತಾಳೆ ಕ್ಲಿಯರ್ ಆಗಿದೆ. ಮೇಲ್ಗಡೆ ಅಂತೂ ಬಾಯಿ ಡ್ರೋನ್ ವ್ಯೂ ಬೆಂಕಿ ಬರುತ್ತೆ.
ಇದೇ ಲಾಸ್ಟ್ ಸ್ಟ್ರೆಚ್ ಏನು ಕಾಣಿಸ್ತಾ ಇದೆಯಲ್ಲ, ಇದು ಹತ್ತದಲ್ಲಿ ಕಂಪ್ಲೀಟ್ ಆಗುತ್ತೆ. ಸ್ವಲ್ಪ ಚಾಲೆಂಜಿಂಗ್ ಅಂತ ಅನ್ನಿಸ್ತು ಇಡೀ ಈ ಟೆರೈನಲ್ಲಿ. ಇದೊಂದು ಸ್ಟ್ರೆಚ್ ಮಾತ್ರ ಸ್ವಲ್ಪ ಚಾಲೆಂಜಿಂಗ್ ಅನ್ನಿಸ್ತು. ಸೊ ಈ ಕಡೆನೂ ಒಂದು ದಾರಿ ಇದೆ. ಸೊ ಈ ಕಡೆಯಿಂದ ಹೋಗೋದು ಕಷ್ಟ, ಈ ಕಡೆಯಿಂದ ಹೋದರೆ ಎರಡು ಮೋರಲ್ಲೇ ಸೇಮ್ ಇದೆ. ಇದೊಂದು ಸ್ವಲ್ಪ ಕಷ್ಟ ಆಗುತ್ತೆ, ಸ್ವಲ್ಪ ಕುಳ್ಳಿಗಿರೋರಿಗೆ ಕಷ್ಟ, ಹೈಟಲ್ಲಿರೋರು ಹತ್ಬೋದು ಆರಾಮಾಗಿ. ನೋಡಿ, ಇದು ಸ್ಟ್ರೆಚ್ ತುಂಬ ಕಷ್ಟ ಇದೆ. ಏನಾದ್ರು ಚೈನು ಇಲ್ಲ ರೋಪ್ ಏನಾದ್ರು ಇಟ್ಟಿದ್ರೆ ಇಲ್ಲಿ ಚೆನ್ನಾಗಿ ಅನಿಸ್ತಾ ಇತ್ತು. ಮಳೆ ಬಂದಾಗ ಸ್ವಲ್ಪ ಜಾಸ್ತಿ ಸ್ಲಿಪ್ಪರಿ ಇರುತ್ತೆ. ಕಷ್ಟ ಈ ಸ್ಟ್ರೆಚ್ ಒಂಚೂರು ಕಷ್ಟ ಇನ್ ದ ಸೆನ್ಸ್ ಸ್ವಲ್ಪ ಚಾಲೆಂಜಿಂಗ್ ಟಾಸ್ಕ್. ಚಲೋ ಬನ್ನಿ ನೋಡೋಣ. ಈಗ ಪೀಕ್ನ ರೀಚ್ ಆಗಿದ್ದೀವಿ. ಟೈಮ್ ಇವಾಗ ಕರೆಕ್ಟಾಗಿ 12 ಗಂಟೆ. ಸೊ ಪ್ರಾಬ್ಲಿ 1.5 ಗಂಟೆಯಿಂದ 2 ಅವರ್ಸ್ ಆಗಿರ್ಬೋದು. ನಾವು ಸ್ಲೋ ಪೀಸಲ್ಲಿ ಬಂದ್ವಿ, ಎಲ್ಲ ನೋಡಿಕೊಂಡು ವಿಡಿಯೋ ಎಲ್ಲ ಶೂಟ್ ಮಾಡಿಕೊಂಡು. ಹಂಗಾಗಿ ಕ್ಲೀನಾಗಿ ಬರ್ತೀನಿ, ಆರಾಮಾಗಿ ಬರ್ತೀನಿ. ಏನೂ ಇಲ್ಲ ಅಂದರೆ ಆರಾಮಾಗಿ 1 ಅವರಿಗೆ ಬರ್ಬೋದು. ಬಟ್ ನಾವು ಎಂಜಾಯ್ ಮಾಡೋಕ್ಕೆ ಬಂದಿದ್ದು ವ್ಯೂ ಮತ್ತು ನೇಚರ್ ಅಂತೂ ಸಿಕ್ತು, ವ್ಯೂ ಸಿಗ್ತಾ ಇಲ್ಲ. ಫುಲ್ ಫಾಗಿದೆ, ನೋಡ್ತಾ ಇರ್ಬೋದು. ಫುಲ್ಲು ಪಾತಾಳ ಕಾಣಿಸ್ತಾ ಇದೆ, ಏನು ಕಾಣಿಸ್ತಾ ಇಲ್ಲ ವ್ಯೂ. ಸೊ ವೆಯ್ಟ್ ಮಾಡಿ ನೋಡೋಣ ಒಂದು 15-20 ಮಿನಿಟ್ಸ್. ಲೆಟ್ಸಿ. ಬಂದ್ವಿ, ಫಾಗ್ ಕ್ಲಿಯರ್ ಆಗ್ತಾ ಇಲ್ಲ. ಒಂದು 1/2 ಅವರ್ ಆಯಿತು, ಕ್ಲಿಯರ್ ಆಗ್ತಾ ಇಲ್ಲ. ನಾವು ಬಂದಿದ್ದು ಈ ಡೈರೆಕ್ಷನಲ್ಲಿ ಬಂದಿದ್ದೀವಿ, ಕಾಣಿಸ್ತಾ ಇಲ್ಲ ಇಲ್ಲಿ. ಆ್ಯಕ್ಚುಲಿ ಈ ಕಡೆ ದೇವ್ರ ಮನೆ ಬರುತ್ತೆ ಬೆಟ್ಟ. ನಾವೇನು ಇಲ್ಲಿ ನಿಂತಿದ್ದೀವಲ್ಲ, ಇದೆಲ್ಲ ಫುಲ್ಲು ಚಾರ್ಮಡಿ ವ್ಯೂ ಕಾಣುತ್ತೆ. ಬಟ್ ಕ್ಲಿಯರ್ ಆದರೆ ಕಾಣುತ್ತೆ. ಈ ಕಡೆ ಅಗನಿ ಬೆಟ್ಟ ಅಂತ ಇದೆ, ಅದು ಒಂದು ಟ್ರೆಕ್ ಮಾಡಿ ತುಂಬ ಹಿಂದೆ. ಈ ಕಡೆ ಕ್ಲಿಯರ್ ಆದರೆ ಅಗನಿ ಬೆಟ್ಟದ ವ್ಯೂ ಕಾಣಿಸ್ತಿತ್ತು. ಮತ್ತು ಸಾಲುಗುಡ್ಡ ಅಂತೆಲ್ಲ ಬರುತ್ತೆ, ತುಂಬ ದೂರದಲ್ಲಿ ಒಳ್ಳೆ ವ್ಯೂ ಕಾಣಿಸ್ತಾ ಇತ್ತು. ಸೊ ಇದೆ ಮಾನ್ಸೂನಲ್ಲಿ ಬಂದರೆ ಒಂದು ಅಡ್ವಾಂಟೇಜ್ ಅಂದರೆ ಈ ಥರ ಒಂದು ಚೆನ್ನಾಗಿರುತ್ತೆ. ಏನಾದ್ರು ವ್ಯೂ ನೋಡ್ತೀನಿ ಅಂತಂದರೆ ಪೋಸ್ಟ್ ಮಾನ್ಸೂನ್ ಬಂದರೆ ಒಳ್ಳೆಯದು, ಲೈಕ್ ಸೆಪ್ಟೆಂಬರಿಂದ ಜಾನ್ವರಿವರೆಗೂ. ನೋಡೋಣ, ಇನ್ನೊಂದು 10 ನಿಮಿಷ ವೆಯ್ಟ್ ಮಾಡೋಣ ವ್ಯೂಗೆ ಅಂತ. ನೋಡೋಣ. ಏನು ಗಾಳಿ ಬಾ ಇದು, ಬಟ್ ನೀವೇ ಮುಂದ್ಗಡೆ ಬಿದ್ದಿದೆ, ಫುಲ್ಲು ಫಾಗ್ ಆಗಿದೆ. ಈಗ ಇಳಿಯೋಕ್ಕೆ ಶುರು ಮಾಡಿದ್ದೀವಿ. ತುಂಬ ಚಾಲೆಂಜಿಂಗ್ ಅನಿಸ್ತು ಇಳಿಯೋದು. ಮೇಲ್ಗಡೆಯಿಂದ ಹತ್ತಬೇಕಾದ್ರೆ ಅಷ್ಟು ಗೊತ್ತಾಗಲ್ಲ, ಬಟ್ ಇಳಿಬೇಕಾದ್ರೆ ನನಗನ್ಸ್ದಂಗೆ ಹೋಗೋಕ್ಕಿಂತ ಇಳಿಬೇಕಾದ್ರೆ ಸ್ವಲ್ಪ ಚಾಲೆಂಜಿಂಗ್ ಅನಿಸುತ್ತೆ. ಯಾಕಂದರೆ ನಮಗೆ ಬ್ಯಾಲೆನ್ಸ್ ಮಾಡೋದು ಸ್ವಲ್ಪ ಕಷ್ಟ ಅನಿಸುತ್ತೆ. ಅದರ್ವೈಸ್ ಈಸಿ ಟು ಡೂ ಟ್ರೆಕ್. ಇನ್ನೇನು ಕಾರ್ಡ ಬರುತ್ತೆ, ಕಾರ್ಡಾದಮೇಲೆ ನೆಕ್ಸ್ಟ್ ಸ್ಟಾರ್ಟಿಂಗ್ ಪಾಯಿಂಟ್ ರೀಚ್ ಆಗ್ತೀವಿ. ಒಳ್ಳೆ ಆಸಮ್ ವೆದರ್ ಇದೆ, ಪರ್ಫೆಕ್ಟ್ ಮಾನ್ಸೂನ್ ವೈಬ್, ಪರ್ಫೆಕ್ಟ್ ರೈನಿ ಸೀಸನ್. ನೋಡೋಣ. ಮತ್ತು ಈಗ ಕಾಡು ಒಳಗಡೆ ಇಳಿತಾ ಇದ್ದೀವಿ. ನಾನು ಹೇಳಿದ್ನಲ್ಲ ಮರ ಬಿದ್ದಿದೆ ಅಂತ, ಅಲ್ಲೊಂದು ಸ್ವಲ್ಪ ಕಷ್ಟ ಆಗುತ್ತೆ. ಇಲ್ಲಾಂದರೆ ಆರಾಮಾಗಿ ಹೋಗ್ಬೋದು. ಮಳೆ ಅಂದರೆ ಸಖತ್ ಬರ್ತಾಯಿದೆ. ಛತ್ರಿ, ಜಾಕೆಟ್ಟು ಏನೂ ವರ್ಕ್ ಆಗಲ್ಲ, ನೆಂದೋಗಿದೆ ಬಟ್ಟೆ ಎಲ್ಲ. ಟ್ರೆಕ್ ಬುಕ್ ಮಾಡ್ಕೋಬೇಕು ಅಂದರೆ ವೀಕೆಂಡು ಮತ್ತು ವೀಕ್ ಡೇಸ್ ಎರಡು ಸಪ್ರೇಟ್ ಚಾರ್ಜಸ್ ಇದೆ. ವೀಕೆಂಡಲ್ಲಿ ಬುಕ್ ಮಾಡ್ಕೊತೀನಿ ಅಂದರೆ ಕಿಡ್ಸ್ಗೆ 250 ಇದೆ, ಅಡಲ್ಟ್ಸ್ಗೆ 300 ಇದೆ. ಅದೇ ರೀತಿ ವೀಕ್ ಡೇಸಲ್ಲಿ ಏನಾದ್ರು ಬುಕ್ ಮಾಡ್ಕೊತೀನಿ ಅಂದರೆ 200 ಮತ್ತು 250 ಈ ಥರ 2 ಪ್ಲ್ಯಾನ್ಸ್ ಇದೆ. ಟ್ರೆಕ್ಕು ಇನ್ನೇನು ಮುಗಿತಾ ಬಂತು. ಇನ್ನೇನು ರೀಚ್ ಆಗ್ತಾಯಿದ್ದೀವಿ ಬೇಸ್ ಪಾಯಿಂಟ್ ಹತ್ರ. ನೆಕ್ಸ್ಟ್ ಒಂದು 5 ಮಿನಿಟ್ಸಲ್ಲಿ. ಟೈಮೀಗ 1:30. ಒಳ್ಳೆ ವ್ಯಾಲ್ಯುಬಲ್ ಟೈಮ್ ಸ್ಪೆಂಡ್ ಮಾಡಿದ್ವಿ. ಮೇಲ್ಗಡೆ ಹೋಗಿದ್ದಿಲ್ಲ, ಒಳ್ಳೆ ಮಸ್ತ್ ಎಕ್ಸ್ಪೀರಿಯನ್ಸ್ ಅನಿಸ್ತು. ಇದು ತುಂಬ ದಿನದಿಂದ ನನಗೆ ಆಸೆ ಇತ್ತು, ಹತ್ತಿರ ಬಂದು ಮಾಡೋಕ್ಕಾಗ್ತಿರಲಿಲ್ಲ ಫಾರ್ ಸೊ ರೀಸನ್. ಇವತ್ತು ಬಂದು ಮಾಡಿದಂದು ಭಾರಿ ಖುಷಿ ಇದೆ. ಸೊ ಮಾನ್ಸೂನ್ ಲವರ್ಸ್, ಯು ರಿಯಲಿ ಎಂಜಾಯ್ ದಿಸ್. ಟ್ರೆಕ್ಕೆಲ್ಲ ಮುಗಿಸ್ಕೊಂಡು ಬಂದಮೇಲೆ ಇಲ್ಲಿ ಒಂದು ಜಾಗ ಇದೆ, ಗಾಳಿ ಬಿಡಾರ ಅಂತ ಏನೋ ಹೆಸರಿದೆ. ಇದು ಹೆಸರು. ಇಲ್ಲಿ 2-3 ಥರ ರೈಸ್ ಸಿಗುತ್ತೆ, ಮ್ಯಾಗಿ ಸಿಗುತ್ತೆ, ಚಿಪ್ಸ್ ಈ ಥರದ್ದೆಲ್ಲ ಐಟಮ್ ಎಲ್ಲ ಸಿಗುತ್ತೆ. ಇನ್ ಕೇಸ್ ಏನಾದ್ರು ಬಂದು ಫುಡ್ ಏನೋ ತೊಗೊಂಬಂದಿಲ್ಲ, ಪ್ಯಾಕ್ ಮಾಡ್ಕೊಂಬಂದಿಲ್ಲ ಅಂದರೆ ಹೋಗ್ತಾನೋ ಸಿಗುತ್ತೆ. ಮತ್ತು ಇಲ್ಲಿ ಬಂದು ಸಹ ತೊಗೋಬೋದು. ಇನ್ ಕೇಸ್ ನೀವೇನಾದ್ರು ಬಂದು ಏನಾದ್ರು ಬೇಕಾದರೆ ಪ್ರೇಯರಾಗಿ ಹೇಳಬೇಕು ಅಂದರೆ ತುಂಬ ಜನ ಇದ್ದರೆ ಅವ್ರ ನಂಬರ್ನ ಡಿಸ್ಕ್ರಿಪ್ಷನ್ ಸಹ ಮೆನ್ಷನ್ ಮಾಡಿರ್ತೀನಿ. ನೀವು ಅವ್ರಿಗೆ ಬುಕ್ ಮಾಡ್ಕೋಬೋದು ಪ್ರೀವಿಯಸ್ ಡೇ ಹೇಳಿದ್ರೆ ನೆಕ್ಸ್ಟ್ ಡೇಗೆ ನಿಮಗೆ 10 ಜನ 15 ಜನ ಇದ್ದರೆ ಮಾಡ್ಕೊಡ್ತಾರಂತೆ. ಸೊ ನಂಬರ್ ಡಿಸ್ಕ್ರಿಪ್ಷನ್ ಇರುತ್ತೆ, ನಾನು ಚೆಕ್ ಮಾಡ್ಬೋದು. ಈ ವಿಡಿಯೋನ ಇಲ್ಲೇ ಮುಗಿಸೋಂಥ ಟೈಮ್ ಬಂದಿದೆ. ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊತೀನಿ. ಡ್ರೋನ್ ಫ್ಲೈ ಮಾಡೋಕ್ಕಾಗಿಲ್ಲ ಮೇಲ್ಗಡೆ, ನಿಮಗೆ ಗೊತ್ತು, ಯಾಕಂದರೆ ಫುಲ್ ಫಾಗ್ ಇತ್ತು ಮತ್ತು ಮಳೆ ಸೋನೆಲ್ಲ ಬೀಳ್ತಿತ್ತು. ವ್ಯೂ ಅಂತೂ ಕಾಣಿಸ್ತಾನೆ ಇರಲಿಲ್ಲ. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಬೇರೆ ಟ್ರೆಕ್ ವೀಡಿಯೋಸ್ಗೆ. ನಾನು ಆಲ್ರೆಡಿ ಹೇಳ್ದಂಗೆ ಎಲ್ಲ ಟ್ರೆಕ್ ವೀಡಿಯೋಸು ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ, ಚೆಕ್ ಮಾಡಿಲ್ಲ ಅಂದರೆ ಚೆಕ್ ಮಾಡಿ. ಸೊ ಸಿ ನೆಕ್ಸ್ಟ್ ವಿಡಿಯೋ. ಟಿಲ್ ದೆನ್ ಟ್ರಾವೆಲ್ ಮೋರ್, ಹ್ಯಾವ್ ಫನ್.